ಹೊಸ ವರ್ಷದ ಸಂಭ್ರಮ ಅಂತಂದ್ರೆ ಅದು ಹಬ್ಬ ಇದ್ದಂತೆ ಎಲ್ಲರೂ ಕೂಡ ಇದನ್ನ ಆಚರಣೆ ಮಾಡ್ತಾರೆ, ಸೆಲೆಬ್ರೇಷನ್ ಮಾಡ್ತಾರೆ, ಖುಷಿಯಲ್ಲಿ ತೇಲಾಡ್ತಾರೆ. ಇಂಥ ಒಂದು ಸಂಭ್ರಮಾಚರಣೆಯನ್ನ ಕೇಕ್ ಇಲ್ಲಾರ್ದೆ ಆಚರಿಸುವಂಥದ್ದು ತುಂಬಾನೇ ಕಡಿಮೆ. ಕೇಕ್ ಬೇಕೇ ಬೇಕು ಅನ್ನುವಂತ ಒಂದು ರೂಢಿನೇ ಇದೆ. ಈ ಹಿನ್ನೆಲೆಯಲ್ಲಿ ಏನು ನಗರದಲ್ಲಿ ಯಾವ ರೀತಿಯಾಗಿ ಬೇಕರಿಗಳಲ್ಲಿ ಕೇಕ್ ಸೇಲ್ ಆಗ್ತಿದೆ ಅನ್ನೋದನ್ನ ಒಂದು ನೋಟವನ್ನ ನಾವು ತೋರಿಸೋದಾದ್ರೆ, ಈಗ ದೃಶ್ಯಗಳು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬೇಕರಿಗಳಲ್ಲಿ ಆಲ್ರೆಡಿ ಬುಕ್ಕಿಂಗ್ ಕೂಡ ಆಗ್ಬಿಟ್ಟಿರುವಂಥದ್ದು. ಸಂಪೂರ್ಣವಾಗಿ ಏನು ಪ್ಯಾಕ್ಗಳನ್ನ ಮಾಡಿ ಈಗಾಗಲೇ ಬಂದು ಏನು ಗ್ರಾಹಕರು ಬಂದು ತಗೊಂಡು ಹೋಗುವಂಥದ್ದು ಅಷ್ಟೇ ಉಳಿದಿರುವಂಥದ್ದು. ಈ ರೀತಿಯಾಗಿ ಏನು ಬೆಳಗ್ಗೆಯಿಂದಾನೆ 2-3 ದಿನಗಳ ಹಿಂದೆಯಿಂದಾನೆ ಆ ಒಂದು ಕೇಕ್ ನ ಬುಕ್ಕಿಂಗ್ ಕೂಡ ಆಗಿರುವಂಥದ್ದು. ಈಗಾಗಲೇ ಕೇಕ್ ನ ವಿವಿಧ ರೀತಿಯ ಕೇಕ್ಗಳು ಕೂಡ, ಬಗೆ ಬಗೆಯ ಕೇಕ್ಗಳು ಕೂಡ ಈಗಾಗಲೇ ದೃಶ್ಯಗಳಿಗೆ ಕಾಣ್ತಾ ಇರುವಂಥದ್ದು. ಏನು ಹೊಸ ವರ್ಷಕ್ಕೆ ಅಂತಾನೆ ವಿಭಿನ್ನವಾಗಿ ಕೇಕ್ಗಳನ್ನ, ಹಲವು ವಿಧವಾದ ಒಂದು ಹಣ್ಣುಗಳನ್ನ ಉಪಯೋಗಿಸ್ಕೊಂಡು ಕೂಡ ಕೇಕ್ಗಳನ್ನ ಈಗಾಗಲೇ ಮಾಡಿರುವಂಥದ್ದು, ತಯಾರಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಗ್ರಾಹಕರು ಕೂಡ ಈ ಒಂದು ಕೇಕ್ಗಳ ಖರೀದಿಗೆ ಈಗಾಗಲೇ ಮುಗಿಬಿದ್ದಿರುವಂಥದ್ದು. ನಮ್ಮ ಜೊತೆ ಗ್ರಾಹಕರು ಕೂಡ ಆದರೆ ಅವ್ರನ್ನ ಮಾತಾಡ್ಸುವಂತ ಪ್ರಯತ್ನವನ್ನು ಮಾಡೋಣ. ಮೇಡಮ್, ಏನು ಹೊಸ ವರ್ಷದ ಆಚರಣೆ ಯಾವ ರೀತಿಯಾಗಿದೆ? ಚೆನ್ನಾಗಿದೆ. ಕೇಕ್ ತಗೊಳಕ್ ಬಂದಿದೀವಿ. ಇಲ್ಲಿ ಯಾವಾಗ್ಲೂ ತಗೊಂಡ್ ಹೋಗ್ತೀನಿ, ಚೆನ್ನಾಗಿರುತ್ತೆ ಕೇಕು. ಅದಕ್ಕೆ ಈ ಸಲನು ತಗೊಳಕ್ ಬಂದಿದ್ದೀನಿ. ಹ್ಯಾಪಿ ನ್ಯೂ ಇಯರ್. ನೀವು ಏನು ಸಂಭ್ರಮ ಅಂದ ಕೂಡಲೇ ಒಂದು ಕೇಕ್ ಬೇಕೇ ಬೇಕು ಅನ್ನೋ ಮಾತು ಯಾವ ರೀತಿಯಾಗಿ ಆಚರಣೆ ಮಾಡ್ತಿದ್ದೀರಿ? ಹೌದು, ಬರ್ಡೇಗೆ ಇರ್ಲಿ ಎಲ್ದಕ್ಕೂ ಇರ್ಲಿ ಕೇಕ್ ಬೇಕೇ ಬೇಕು. ಕೇಕ್ ಚೆನ್ನಾಗಿ. ಈ ವರ್ಷ ಯಾವ ರೀತಿಯಾಗಿ ಆಚರಣೆ ಮಾಡ್ತಿದ್ರಿ? ಕೇಕ್ ಹೋಯ್ತಿದ್ರಿ? ಏನು ನ್ಯೂ ಇಯರ್ ಸಂಬಂಧ ಕೇಕ್ ಹೋಯ್ತಾ ಇದೀನಿ ಮನೆ. ಖುಷಿ ಆಗ್ತಾ ಇದೆ. ಒಂದ್ ವಿಶ್ ಮಾಡ್ಬಿಡ್ರಲ್ಲ ನ್ಯೂ ಇಯರ್ದ. ಖುಷಿ ಆಗ್ತಿದೆ. ಫುಲ್ ಹ್ಯಾಪಿ ನ್ಯೂ ಇಯರ್ ಅಡ್ವಾನ್ಸ್. ಅದೇ ರೀತಿಯಾಗಿ ಈಗಾಗಲೇ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಒಂದು ಕೇಕ್ಗಳನ್ನ ಕೂಡ ಇಟ್ಟಿರುವಂಥದ್ದು. ಎಷ್ಟೆಲ್ಲ ಕೇಕ್ಗಳನ್ನ, ಯಾವ ರೀತಿಯಾದಂಥ ಕೇಕ್ಗಳು ಇದಾವೆ, ಇಲ್ಲಿ ತಯಾರಾಗಿವೆ ಅನ್ನೋದನ್ನ ಅಂಗಡಿಯ ಮಾಲೀಕರಿದ್ದಾರೆ, ಅವ್ರ ಜೊತೆ ಮಾತಾಡ್ಸುವಂತ ಪ್ರಯತ್ನ ಮಾಡೋಣ. ಸರ್, 2026 ಆಹ್ವಾನ ಮಾಡುವಂತ ಟೈಮಲ್ಲಿ ಎಲ್ರಿಗೂ ಕೇಕ್ ಬೇಕೇ ಬೇಕು. ಯಾವ ರೀತಿಯಾದಂಥ ಇಲ್ಲಿ ಖರೀದಿ ನಡೀತಾ ಇದೆ? ಎಷ್ಟೆಲ್ಲ ವೆರೈಟೀಸ್ ಕೇಕ್ಗಳನ್ನ ಈ ವರ್ಷಕ್ಕಂತ ಮಾಡಿದಿರಿ? ಸರ್, ತ್ರಿವೇಣಿ ಒಳಗಡೆ 32 ಫ್ಲೇವರ್ ಇದೆ. ಈ ವರ್ಷಕ್ಕಿಂತ ವರ್ಷ ನಾವು ಹೆಚ್ಚಿನ ರೀತಿಯಲ್ಲಿ ಕೇಕನ್ನು ರೆಡಿ ಮಾಡ್ತಾ ಇದ್ದೀವಿ. ಮತ್ತು ಹೋದ ವರ್ಷ ಏನು ಟಾರ್ಗೆಟ್ ಇತ್ತು, ಈ ವರ್ಷ ಅದಕ್ಕಿಂತ ಡಬಲ್ ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಆ ಥರ ಕಸ್ಟಮರ್ ಕಡೆಯಿಂದ ಒಪಿನಿಯನ್ಸ್ ಬಂದಿದೆ. ಆಲ್ರೆಡಿ ಬುಕ್ಕಿಂಗ್ ಅಡ್ವಾನ್ಸನ್ನು ಬಂದಿದೆ. ಮತ್ತು ಅದೇ ರೀತಿಯಾಗಿ ಹೊಸದಾಗಿ ರಸಮಲೈ ಮತ್ತು ರ್ಯಾಂಬೋ ಎಲ್ಲ ಈ ಥರ ಎಲ್ಲ ಹೊಸ ರೆಡಿ ಮಾಡಿದೆ. ಮತ್ತು ಅದು ಇನ್ನೊಂದು ಹೇಳ್ಬೇಕಂದ್ರೆ, ಎಕ್ಸ್ಪೆಷಲಿ ರಿಚ್ ಪ್ಲಮ್ ಕೇಕ್ 12 ತಿಂಗಳನ್ನ ಸಿಗುತ್ತೆ ನಮ್ಮ ಕಡೆ. ಬಟ್ ಅದು ಸ್ಪೆಷಲ್ ರಿಚ್. ಅದನ್ನ ಈ ಥರ ಎಗ್ಲಾಸಲ್ಲಿ ಮತ್ತು ವಿತ್ ಎಗ್ಗಲ್ಲಿ ಎಲ್ಲ ಕಡೆಯಿಂದ ಅದು ಸ್ಪ್ರೆಡ್ ಜಾಸ್ತಿ ಆಗಿದೆ. ಖರೀದಿ ಹೆಂಗೈತೆ ಸರ್? ಗ್ರಾಹಕರು ಹೆಂಗೆ ಬರ್ತಾ ಇದಾರೆ? ಏನು ಸರ್, ಚೆನ್ನಾಗಿದೆ ಸರ್. ಹೋದ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿದೆ ಸರ್. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದೆ ಸೇಲ್ಸ್. ಕಸ್ಟಮರ್ನ ಅದೇ ಥರನೇ ಬೇಡಿಕೆ ಇದೆ. ಅಡ್ವಾನ್ಸ್ ಬುಕ್ಕಿಂಗ್ ಇದೆ ಸರ್. 20 ತಾರೀಕಿಂದ ಪ್ಲಮ್ ಕೇಕ್ ಬುಕ್ಕಿಂಗ್ ಆಗಿದೆ ಸರ್. ಇದಿಷ್ಟು ಏನು ಅಂಗಡಿ ಮಾಲೀಕರು ಹೇಳ್ತಿರುವಂಥದ್ದು. ಈ ಒಂದು 2026 ಆರಂಭ ಏನು ಆಹ್ವಾನ ಮಾಡ್ತಾ ಇದ್ದಾರೆ ಜನರು, ಬಹಳಷ್ಟು ಸಂಭ್ರಮದಿಂದ ಮಾಡ್ತಾ ಇದ್ದಾರೆ. ಕೇಕ್ಗಳನ್ನ ಒಯ್ತಾ ಇದ್ದಾರೆ. ಸಾಕಷ್ಟು ಖುಷಿಯಲ್ಲಿ ಜನರು ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪಾಂಡುರಂಗ್ ಗೋಪಾಲ್ ಜೊತೆ ವಿನೋದ್ ಚಂಗಿ, ನ್ಯೂಸ್ ಫಸ್ಟ್ ಹುಬ್ಬಳ್ಳಿ.